ಪತ್ರಿಕೋದ್ಯಮದ ಮಹತ್ವವನ್ನು ಎತ್ತಿ ಹಾಕಿದ ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿ ಕಾರ್ಯಕ್ರಮ. ಕಲಬುರಗಿಯಲ್ಲಿ ಪತ್ರಿಕಾ ದಿನಾಚರಣೆ, ಯುವ ಪತ್ರಕರ್ತರಿಗೆ ಪ್ರೇರಣೆ ನೀಡಿದ ವೇದಿಕೆ. ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿ ಕಚೇರಿ ಪಗಡಿ ಮೀಡಿಯಾ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿ ಹಾಗೂ ನೂತನವಾಗಿ ಆರಂಭಗೊಂಡ ಕಲ್ಯಾಣ ಜ್ಯೋತಿ ದಿನಪತ್ರಿಕೆಯ ಸಹಯೋಗದಲ್ಲಿ ಪತ್ರಿಕಾ ದಿನಾಚರಣೆ ಹಾಗೂ ವರದಿಗಾರರ ಸಭೆಯ ಕಾರ್ಯಕ್ರಮ ಭಾನುವಾರ ಜರುಗಿತು. ಸಂಸ್ಥೆಯ ಅಧ್ಯಕ್ಷರಾದ ಮಹಾದೇವ್ ಎಸ್ ಪಗಡೆ ಅಧ್ಯಕ್ಷತೆ ವಹಿಸಿದ್ದ ಈ ಕಾರ್ಯಕ್ರಮದಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಪತ್ರಿಕೋದ್ಯಮ ವಿಭಾಗದ ಉಪನ್ಯಾಸಕರಾದ ಡಾಕ್ಟರ್ ತೀರ್ಥಕುಮಾರ್ ಬೆಳಕೋಟ್, ಬಿ ಅಲರ್ಟ್ ವಾಹಿನಿಯ ಸಂಪಾದಕರಾದ ಶಂಕರ್ ರೆಡ್ಡಿ, ಹೋರಾಟಗಾರರು ಮತ್ತು ಯುವ ಚಿಂತಕರಾದ ರಾಜಶೇಖರ್ ಹಿರೇಮಠ್, ಸುದ್ದಿವಾಹಿನಿಯ ನಿರ್ದೇಶಕರಾದ ಶ್ರೀಶೈಲ್ ಪಗಡೆ ಹಾಗೂ ಹೋರಾಟಗಾರ ಮಲ್ಲಿಕಾರ್ಜುನ್ ಪರ್ತಾಬಾದ್ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು. ಕಾರ್ಯಕ್ರಮವನ್ನು ಪರಿಸರ ಸ್ನೇಹಿಯಾಗಿ ಆರಂಭಿಸಲಾಗಿದ್ದು, ಅತಿಥಿಗಳು ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟನೆಗೈದರು. ನಂತರ ಸುದ್ದಿವಾಹಿನಿಯಲ್ಲಿ ಶ್ರೇಷ್ಠ ಸೇವೆಗೈದ ವರದಿಗಾರರನ್ನ ಹಾಗೂ ಕಲ್ಯಾಣ ಜ್ಯೋತಿ ದಿನಪತ್ರಿಕೆಗೆ ಉಪ ಸಂಪಾದಕರಾಗಿ ಆಯ್ಕೆಯಾದ ರಾಜಶೇಖರ್ ಎಸ್ ಮಾತೋಳಿ ಹಾಗೂ ಪವನ್ ಕುಲಕರ್ಣಿ ಅವರನ್ನ ಸನ್ಮಾನಿಸಲಾಯಿತು. ಪತ್ರಿಕೋದ್ಯಮದ ಪರಿಷ್ಕೃತ ರೂಪಕ್ಕೆ ಚರ್ಚೆಯ ವೇದಿಕೆ ಡಾಕ್ಟರ್ ತೀರ್ಥಕುಮಾರ್ ಬೆಳಕೋಟ್ ಅವರು ಭಾಷಣದಲ್ಲಿ ಪತ್ರಿಕೋದ್ಯಮದ ಇತಿಹಾಸ, ಇಂದಿನ ಮಾಧ್ಯಮ ಪರಿಸ್ಥಿತಿ ಮತ್ತು ಪತ್ರಕರ್ತರ ಚೇಂಜಿಂಗ್ ರೋಲ್ ಕುರಿತು ಬೆಳಕು ಚೆಲ್ಲಿದರು. ಪತ್ರಿಕೋದ್ಯಮದ ಶಕ್ತಿ ಜನಸಾಮಾನ್ಯರ ಧ್ವನಿ. ಪತ್ರಕರ್ತರು ಬರೆದ ಸುದ್ದಿ 3ನೇ 4ನೇ ತರಗತಿ ವಿದ್ಯಾರ್ಥಿಗೂ ಅರ್ಥವಾಗುವ ರೀತಿ ಬರೆಯಬೇಕೆಂದು ಸಲಹೆ ನೀಡಿದರು. ಪತ್ರಕರ್ತನ ಪಾತ್ರ ಮತ್ತು ಹೋರಾಟ, ಸ್ಪಷ್ಟ ಸಂದೇಶ. ಸಂಪಾದಕ ಶಂಕರ್ ರೆಡ್ಡಿ ಪತ್ರಕರ್ತರು ಎದುರಿಸುವ ಸವಾಲುಗಳು ಹಾಗೂ ಅವರ ಜವಾಬ್ದಾರಿಗಳ ಬಗ್ಗೆ ಮನದಟ್ಟಾಗುವಂತೆ ಮಾತನಾಡಿದರು. ರಾಜಶೇಖರ್ ಹಿರೇಮಠ್ ಅವರು ಪತ್ರಕರ್ತನ ಪೆನ್ ಎಂದರೆ ಖಡ್ಗದಷ್ಟೇ ಎಂದು ಹೇಳಿ ಪತ್ರಕರ್ತನ ಬುದ್ಧಿವಂತಿಕೆಯಿಂದ ಸಮಗ್ರ ವ್ಯವಸ್ಥೆಯಲ್ಲಿ ಬದಲಾವಣೆ ಸಾಧ್ಯವಿದೆ ಎಂದು ನಂಬಿಕೆ ವ್ಯಕ್ತಪಡಿಸಿದರು. ಹೋರಾಟಗಾರ ಮಲ್ಲಿಕಾರ್ಜುನ್ ಪರ್ತಾಬಾದ್ ಅವರು ಪತ್ರಕರ್ತರನ್ನ ಸಂವಿಧಾನದ 4ನೇ ಅಂಗವೆಂದು ಪರಿಗಣಿಸಿ ಸಮಾಜದಲ್ಲಿ ಅವರ ಪಾತ್ರವನ್ನು ವಿಸ್ತೃತವಾಗಿ ವಿವರಿಸಿದರು. ಪತ್ರಕರ್ತರ ಸಮಸ್ಯೆಗಳತ್ತ ಸತ್ಯದ ದೀಪ ಅಫಜಲ್ಪುರ ತಾಲೂಕಿನ ವರದಿಗಾರ ಯಲ್ಲಪ್ಪ ಪೂಜಾರಿ ಅವರು ಪತ್ರಕರ್ತರು ಎದುರಿಸುತ್ತಿರುವ ಆರ್ಥಿಕ ಸಂಕಷ್ಟ ಹಾಗೂ ಸುಳ್ಳು ಕೇಸುಗಳ ಬಗ್ಗೆ ಅಸಹನೀಯ ಸ್ಥಿತಿಯನ್ನು ಉಲ್ಲೇಖಿಸಿದರು. ಆದರೆ ಪತ್ರಕರ್ತರು ಹೆದರುವುದಿಲ್ಲ, ಏಕೆಂದರೆ ಅವರ ಕೆಲಸವೇ ನೈತಿಕ ಶಕ್ತಿ ಎಂದು ಸ್ಪಷ್ಟನೆ ನೀಡಿದರು. ಒಗ್ಗಟ್ಟು ಪತ್ರಕರ್ತರ ಬಲ. ಕಾರ್ಯಕ್ರಮದ ಕೊನೆಗೆ ಸಂಸ್ಥೆಯ ಅಧ್ಯಕ್ಷ ಮಹಾದೇವ್ ಎಸ್ ಪಗಡೆ ಮಾತನಾಡಿ, ಒಗ್ಗಟ್ಟಿನಲ್ಲಿ ಶಕ್ತಿ ಇದೆ. ಪತ್ರಕರ್ತರು ಯಾವುದೇ ಬೆದರಿಕೆಗೂ ಹೆದರದೆ ನಿಷ್ಠೆಯಿಂದ ಕೆಲಸ ಮಾಡಬೇಕು ಎಂದು ಧೈರ್ಯದ ಸಂದೇಶ ನೀಡಿದರು. ಕಾರ್ಯಕ್ರಮದ ನಿರೂಪಣೆಯನ್ನ ದತ್ತಾತ್ರೇಯ ಬಿರಾದರ್ ಸುಂದರವಾಗಿ ನಿರ್ವಹಿಸಿದರು. ಈ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿ ಹಾಗೂ ಕಲ್ಯಾಣ ಜ್ಯೋತಿ ದಿನಪತ್ರಿಕೆ ಪ್ರಧಾನ ಸಂಪಾದಕ ಮಲ್ಲಿಕಾರ್ಜುನ್ ಪಗಡೆ ಮತ್ತು ವಿವಿಧ ತಾಲೂಕಾ ಹಾಗೂ ಜಿಲ್ಲಾ ವರದಿಗಾರರು ಉಪಸ್ಥಿತರಿದ್ದರು. ನಮ್ಮ ಸುದ್ದಿವಾಹಿನಿ ವಿಶೇಷವಾದ ಸನ್ಮಾನ ಪತ್ರಿಕೋದ್ಯಮ ಮತ್ತು ಸಮಾಜ ಸಂವಹನ ವಿಭಾಗ ವಿಶ್ವವಿದ್ಯಾಲಯ ಕಲಬುರಗಿ ಧನ್ಯವಾದಗಳು ಹಾಗೂ ಸನ್ಮಾನಿಸಿರುವಂತಹ ಹೆಗ್ಗಳಿಕೆ ಪಡೆಯಲಿ ಅಂತ ನಮ್ಮ ನಿಮ್ಮೆಲ್ಲರ ಆಶೆಯನ್ನು ಸಮಾಜದಲ್ಲಿರುವಂತಹ ತಪ್ಪುಗಳನ್ನು ಮತ್ತು ಕಾಣಲಿಂದ ಒಂದು ಶುಭ ಹಾರೈಕೆಯ ಸಂಕೇತವಾಗಿ ಈ ಸಂಸ್ಥೆ ವತಿಯಿಂದ ಒಂದು ಮುಂದುವರಿಯುವಂತ ಅಭಿಲಾಷೆಯನ್ನು ವ್ಯಕ್ತಪಡಿಸುತ್ತೇವೆ. ಧನ್ಯವಾದ. ವರದಿಗಾರರಾದಂತಹ ಭೀಮಾ ವಾಗ್ಮಿಗಳಾಗಿರುತ್ತಾರೆ. ದಿನಪತ್ರಿಕೆಯ ಸಹ ಸಂಪಾದಕರಾಗಿ ನಮ್ಮ ಸಮಾಜ ಕಾರ್ಯಕ್ಕೆ ಮುಂದುವರಲಿ ಅಂತ ನಮ್ಮ ಆಶೆ ಯಶಸ್ಸು ತಂದುಕೊಂಡೆ ಅಂತ ಹೇಳುತ್ತಾ ತುಂಬ ಹೃದಯ ಧನ್ಯವಾದ. ಎಲ್ಲ ಅವರು ಒಂದು ಸಮಾಜವನ್ನು ತಿದ್ದತಕ್ಕಂಥ ಕೆಲಸ ಮಾಡಿಕೊಂಡು ಬರ್ತಿದ್ರು. ಆದರೆ ಇಂದಿನ ಪತ್ರಕರ್ತರಲ್ಲಿ ಕೆಲವೊಂದು ಬದಲಾವಣೆಗಳಾಗಿವೆ. ಅದು ಪತ್ರಕರ್ತರಿಂದ ಆದಂಥ ತಪ್ಪುಗಳಂತ ಅನ್ನಲ್ಲ. ಇಂದು ಸಮಾಜ ಹೆಂಗಿದೆ ಹಂಗೆ ಹಿಡ್ಕೊಂಡು ಹೋಗಬೇಕಾದಂಥ ಸನ್ನಿವೇಶ ನಿರ್ಮಾಣ ಆಗಿಬಿಟ್ಟಿದೆ. ಇದರಿಂದ ನಾವು ಏನೂ ಮಾಡೋಕ್ಕಾಗಲ್ಲ, ಸಮಾಜನೂ ಏನೂ ಮಾಡೋಕ್ಕಾಗಲ್ಲ. ಹಂಗಂದ್ರೂ ಅದರೊಳಗೂ ಎಷ್ಟಾದರೂ ಬದಲಾವಣೆ, ಎಷ್ಟಾದರೂ ಒಂದು ಪ್ರಗತಿ, ಸುಧಾರಣೆ ಏನಾದರೂ ಕಾಣುತ್ತಂದ್ರೆ ಒಂದು ಪತ್ರಕರ್ತರ ಶ್ರಮ, ಮಾಧ್ಯಮಗಳ ಶ್ರಮ ಬಹಳಷ್ಟು ನಮ್ಮಲ್ಲಿ ಇದೆ ಅಂತಕ್ಕಂಥದ್ದನ್ನು ನಾವು ಯಾರೂ ಮರೆಯುವಂತಿಲ್ಲ. ಆ ನೀಲಿ ಪ್ರಿಯುವಂತಕ್ಕಂಥ ಅಮೆರಿಕ ಪತ್ರಕರ್ತರು ಬಹಳ ಅಚ್ಚುಕಟ್ಟಾಗಿ ಅದರ ಬಗ್ಗೆ ಸಮಗ್ರವಾದಂತಹ ಮಾಹಿತಿಯನ್ನು ತೆಗೆದುಕೊಳ್ತಾಳೆ.
ಇದನ್ನ ಹೇಗಾದ್ರೂ ಮಾಡಿ ಜನರಿಗೆ ತಲುಪಿಸಬೇಕಂತಕ್ಕಂತಹ ನಿರ್ಣಯ ಮತ್ತು ಸಂಕಲ್ಪವನ್ನ ಮಾಡ್ತಾಳೆ ಆ ಪತ್ರಕರ್ತರು. ಅಂದಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಇಂಥ ಒಂದು ಸಾಹಸದ ಕೆಲಸ ಮಾಡ್ಬೇಕಾದ್ರೆ ಬಹಳ ಕಷ್ಟಕರವಾದಂತಹ ಕೆಲಸ. ಆದ್ರೂ ಕೂಡ ತಾನು ಏನಾದ್ರೂ ಹಠ ಸಾಧಿಸಬೇಕು, ಇಲ್ಲಿ ಆಗ್ತಕ್ಕಂತ ಹೆಣ್ಣು ಮಕ್ಕಳ ಬಗ್ಗೆ ನಾನು ಜಗತ್ತಿಗೆ ತೋರಿಸಬೇಕು. ಈ ನ್ಯೂಯಾರ್ಕ್ ಅಂದ್ರೆ ಈಗಿನ ಐಲ್ಯಾಂಡ್, ಅಲ್ಲಿನ ಒಂದು ಪೌರತ್ವವನ್ನು ಬದಲಾವಣೆ ನಿಟ್ಟಿನಲ್ಲಿ ಸಮಾಜದಲ್ಲಿ ಬದಲಾವಣೆ ತರಬೇಕು. ಅಂದ್ರೆ ಮಾನಸಿಕ ರೋಗಿಗಳನ್ನ ಸದೃಢವಾಗಿ ಮಾಡ್ಬೇಕಾದ್ರೆ ನಾನ್ ಏನ್ ಮಾಡ್ಬೇಕಂತ ಹೇಳಿ ಕೇಳಿದ್ರ ಆಕೆ ಕೂಡ ಹುಚ್ಚಳಾಗಿ ಆಸ್ಪತ್ರೆಗೆ ದಾಖಲಾಗ್ತಾಳೆ. ಬಂಧುಗಳೇ, ನಾವು ಬಹಳ ಫಸ್ಟ್ ಪೇಷನ್ಸ್ ಆಗಿರ್ಬೇಕು, ಫಸ್ಟ್ ಕೇಳಬೇಕು. ಯಾವುದೋ ಒಂದು ಸುದ್ದಿ ಮಾಡಬೇಕು ಅಂತಂದ್ರೆ ಸಂಪೂರ್ಣವಾಗಿ ಅವ್ರಿಗೆ ಏನಂತಂದ್ರೆ ತಿಳ್ಕೊಂಡ್ ಕೇಸಿದೆ, ಆ ಮಾಹಿತಿ ತಗೊಂಡ್ ಕೇಸಿದೆ, ಕ್ರಾಸ್ ಚೆಕ್ ಮಾಡ್ಕೊಂಡು ಆ ಸುದ್ದಿಯನ್ನ ವಿತರಿಸಬೇಕು. ಸಾಕಷ್ಟು ಬಾರಿ ಕೆಲವೊಂದು ಎಕ್ಸಾಂಪಲ್ಸ್ ಕೂಡ ಆದಾಗ, ಇದೇ 2019ರಲ್ಲಿ ಕೋವಿಡ್ ಪ್ರಾರಂಭವಾದಾಗ ನಮಗೆ ಯಾವ ತರ ಅಂತಂದ್ರೆ ಈ ಕಡೆ ಆಫೀಸಿಂದ ಸುದ್ದಿ ಕಳಿಸ್ಬೇಕು ಅಂತ ಪ್ರೆಷರ್, ಈ ಕಡೆ ಮನೆಯಲ್ಲಿ ಕೋವಿಡ್ ಅದಪ್ಪ ಬಹಳಷ್ಟು ಡೇಂಜರಸ್, ಹೊರಗೆ ಹೋದ್ರೆ ಪಾಸಿಟಿವ್ ಆಗುತ್ತೇನೋ ಏನೇನೋ ಬಹಳಷ್ಟು ನಾವು ಒಂಥರ ಹೆಂಗಂತಂದ್ರೆ ಕಂಟೈನ್ಮೆಂಟ್ ಝೋನ್ ಅಲ್ಲಿ ಹೋಗಿ ಸುದ್ದಿ ಮಾಡ್ತಿದ್ವಿ, ಪಾಸಿಟಿವ್ ಇದ್ದಲ್ಲಿ ಹೋಗಿ ಸುದ್ದಿ ಮಾಡ್ತಿದ್ವಿ, ಹಾಸ್ಪಿಟಲ್ ಹೋಗಿ ಸುದ್ದಿ ಮಾಡ್ತಿದ್ವಿ. ನಮ್ಮ ಜೀವ ಒಂದು ಮುಡುಪೇಟೆ ಕೇಸಿ ಸುದ್ದಿ ಮಾಡ್ತಿದ್ವಿ, ಜನರಿಗೆ ಕರೆಕ್ಟ್ ಆಗಿ ರಿಸಲ್ಟ್ ಕೊಡೋ ಸಲುವಾಗಿ. ಇಷ್ಟು ಪಾಸಿಟಿವ್ ಸುದ್ದಿಗಳು ಬೆಳಿಗ್ಗೆ ಆಯ್ತು ಅಂತಂದ್ರೆ ಎಲ್ಲರೂ ನೋಡೋರು ಎಷ್ಟು ಪಾಸಿಟಿವ್ ಬಂದವ, ಎಷ್ಟು ಡೆತ್ ಆಗ್ಯಾವ, ಎಷ್ಟು ಇದಾಗ್ಯಾವ ಅಂತ. ಅದೇ ರೀತಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿಯೊಂದು ನಾಡಿ ಮಿಡಿಗಳನ್ನು ಅರಿತಿ ಆಗುತ್ತಿರುವಂತಹ ಕೆಟ್ಟ ವ್ಯವಸ್ಥೆ, ಪ್ರತಿಯೊಂದು ಅಂಕುಡೊಂಕುಗಳನ್ನು ಜನರಿಗೆ ತಲುಪಿಸಿ ಜನರನ್ನು ಜಾಗೃತಿ ಮಾಡುವಂತಹ ಯಾವುದಾದ್ರು ಚಾನಲ್ ಇದ್ರೆ ಅದು ಕಲ್ಯಾಣ ಕರ್ನಾಟಕ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಯಾಕಂತಂದ್ರೆ ಪ್ರತಿಯೊಂದು ಹಂತದಲ್ಲಿ ಎಲ್ಲಾ ಚಾನಲ್ಗಳು ಒಂದೇ ಒಂದು ಒಂದು ಸುದ್ದಿಯನ್ನು ಬಿತ್ತರೋದು. ನಾವು ಕೂಡ ಅದೇ ಒಂದು ಸುದ್ದಿ ಮಾಡೋದ್ರಲ್ಲ ಅದು ಅರ್ಥ ಕೊಡಲ್ಲ. ನಾವು ಹೇಗ್ ಮಾಡ್ಬೇಕು ಅಂತಂದ್ರೆ ಯಾರು ಕೂಡ ಸುದ್ದಿ ಮಾಡಿರ್ಬಾರ್ದು ಅಂತ ಒಂದು ಸುದ್ದಿಯನ್ನು ಬಿತ್ತರಿಸಬೇಕು. ಯಾವ ರೀತಿ ಅಂತಂದ್ರೆ ಸುದ್ದಿ ಹುಡುಕೋದಂತಂದ್ರೆ ಬಹಳ ಒಂದು ದೊಡ್ಡ ಇದಲ್ಲ. ನೀವು ನೋಡ್ತಿರ್ಬೋದು, ಕಲ್ಯಾಣ ಕರ್ನಾಟಕದಲ್ಲಿ ಗ್ರಾಮ ಪಂಚಾಯತಿ ಹಿಡಿದು ಒಂದು MLA MP ಅವರು ಪ್ರತಿಯೊಂದು ಹಂತದಲ್ಲಿ ಭ್ರಷ್ಟಾಚಾರದ ಒಂದು ಗ್ರಾಮ ಪಂಚಾಯತಿ ಹೋಗಿ ಪ್ರತಿಯೊಂದು ಕೂಡ ವ್ಯವಸ್ಥೆ ಆಗ್ತಿರಲಿಲ್ಲ. ಯಾರಿಗೇನೋ ಒಂದು ಒಳ್ಳೆಯ ರೀತಿಯಲ್ಲಿ ಕೆಲಸ ಕಾರ್ಯಗಳು ಮಾಡ್ಬೇಕಲ್ಲ, ಅದರಲ್ಲಿ ಲಂಚ ಇದೆ. ಅದು ಪ್ರತಿಯೊಂದು ಹಂತದಲ್ಲೂ ಅವರಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಯಾರು ಈ ತರ ದೂರು ಕೊಡ್ತಾ ಇದ್ದಾರೋ, ಯಾರಿಗೆ ಏನಪ್ಪಾ ಅಂತಂದ್ರೆ ಯಾರಿಗೆ ಅನ್ಯಾಯ ಆಗ್ಲಿಕ್ಕಂತದ ಅದ್ರ ಬಿಡ್ತ ಏನಪ್ಪಾ ಅಂತಂದ್ರೆ ಭ್ರಷ್ಟಾಚಾರದ ಬಗ್ಗೆ ನೀವು ಸುದ್ದಿ ಮಾಡೋದು ಏನಾಗ್ತದೆ ಅಂತಂದ್ರೆ ಪ್ರತಿಯೊಬ್ಬರು ಕೂಡ ಏನಪ್ಪಾ ಅಂತಂದ್ರೆ ಅವರಿಗೆ ಒಳ್ಳೆ ರೀತಿ ನ್ಯಾಯ ಕೊಡಿಸಬೇಕಾಗ್ತದೆ ಸಂದರ್ಭ ಹೇಳ್ತೀವಿ. ಅಧಿಕಾರಿಕೆಯನ್ನು ಮಾಡಲು ಹೋದಾಗ ಅಲ್ಲಿ ನೈಜ ವರದಿಯನ್ನ ನಾವು ತೆಗೆದುಕೊಂಡು ಬಿತ್ತರಿಸುವುದಕ್ಕಿಂತ ಮುಂಚಿತವಾಗಿ ನಮಗೆ ಕಟ್ಟಾಕುವಂತ ಪ್ರಯತ್ನಗಳು ಬಹಳಷ್ಟು ಕಡೆ ನಡೀತವೆ. ಏನಂದ್ರೆ ಇವತ್ತು ಒಂದು ಘಟನೆ ಆಗಿರ್ತಾರೆ, ಆ ಘಟನೆ ಮರುಕಳಿಸಬಾರ್ದು, ಕೆಟ್ಟ ಘಟನೆಯನ್ನ ಮರುಕಳಿಸಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ನಾವು ವರದಿಗಾರಿಕೆಯನ್ನು ಮಾಡಲು ಹೋಗಿ ಆ ವರದಿಯನ್ನು ಸಮಗ್ರವಾಗಿ ನಾವು ತಂದಾಗ ಆ ವರದಿಯನ್ನು ಬಿತ್ತರಿಸಿ ಜನರು ಪ್ರಜ್ಞಾವಂತರಾಗುತ್ತಾರೆ ಅನ್ನುವಂತ ಒಂದು ಭಾವದಿಂದ ಇನ್ನೊಂದು ಕೆಟ್ಟ ಒಂದು ವ್ಯವಸ್ಥೆ ಅದನ್ನು ತಡೆ ಹಾಕುವಂತ ನಿಟ್ಟಿನಲ್ಲಿ ಬಹಳಷ್ಟು ಕೆಲಸವನ್ನು ಮಾಡ್ತಾರೆ. ಪತ್ರಕರ್ತರಂದ್ರೆ ಎಲ್ಲರೂ ಅಂತಾರೆ, ಪತ್ರಕರ್ತರಿಗೆ ಹೆದರ್ತಾರೆ, ಅವ್ರ ಕೆಲಸಗಳು ಎಲ್ಲಾರು ಮಾಡ್ತಾರೆ, ಅವ್ರು ಹೇಳಿದ್ಮೇಲೆ ಎಲ್ಲ ಯಾವುದು ಮಾಡಲ್ಲ ಸರ್, ನಮ್ಮನ್ನ ಕೇಳ್ತಾರೆ ಅಷ್ಟೇ ವಿನ ಜನರು ಕೂಡ ಅದೇ ರೀತಿಯಾಗಿ ನಮ್ಮನ್ನ ಬಳಸ್ಕೊತಾರೆ. ಪಾತ್ರ ಇರುತ್ತೆ. ಅದೇ ರೀತಿಯಾಗಿ ಈ ಪತ್ರಕರ್ತರ ಒಂದು ಕರ್ತವ್ಯ ಮತ್ತು ಜವಾಬ್ದಾರಿಗಳು ಬಹಳ ದೊಡ್ಡದಿದೆ. ಅನೇಕ ಒಂದು ಆಗ್ಲಾರಂತ ಕೆಲಸ. ಯಾಕಂದ್ರೆ ಸಣ್ಣ ಒಂದು ಉದಾಹರಣೆಯನ್ನ ನಾನು ಕೊಡ್ತಾ ಇದ್ದೇನೆ. ನಮ್ಮ ನೀಲೂರಿನಲ್ಲಿ ಸುಮಾರು 10 ವರ್ಷಗಳ ಕಾಲ, 10ರಿಂದ 15 ವರ್ಷಗಳ ಕಾಲ ಈ ಭಾಗದಿಂದ ಒಂದು ರೈತರಿಗಾಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು ಮತ್ತು ಸಾಮಾನ್ಯ ಜನರಿಗೆ ಬಸ್ಸಿನ ಸೌಕರ್ಯ ಇದ್ದಿದೆ. ಯಾಕಂದ್ರೆ ಅಲ್ಲಿ ಇರ್ತಕ್ಕಂಥ ಒಂದು ರೈಲ್ವೆ ಸೇತುವೆ ಬಹಳ ಚಿಕ್ಕದಾಗಿತ್ತು. ಆ ಚಿಕ್ಕದಾಗಿರ್ತಕ್ಕಂಥ ರೈಲ್ವೆ ಸೇತುವೆಯ ಒಂದು ನೈಜ ಘಟನೆಯನ್ನ ನಮ್ಮ ನೀಲೂರಿನ ಇರತಕ್ಕಂಥ ಯುವಕರು ಹೋರಾಟ ಮಾಡಿದರು. ಆ ಹೋರಾಟ ಗ್ರಾಮದಲ್ಲಿ ಆಗಿತ್ತು. ಅದನ್ನ ರಾಜ್ಯ ಮಟ್ಟಕ್ಕೆ ಕೊಂಡೊಯ್ದು ಅದನ್ನ ಇವತ್ತು ಸಾಕಾರ ಮಾಡಿಸಿ ಇವತ್ತು ರಾಜ್ಯ ಸರ್ಕಾರದಿಂದ ಕೆಲಸ ಮಾಡಿಕೊಟ್ಟಿದ್ದು ಕೀರ್ತಿ ಪತ್ರಕರ್ತರಿಗೆ ಸಲ್ತದ. ಅದರಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ನ್ಯೂಸ್ ಚಾನೆಲ್ಗೂ ಸಲ್ತದ ಅಂತಕ್ಕಂಥ ಆಶಾಭಾವನೆಯನ್ನು ವ್ಯಕ್ತಪಡಿಸಿ ಮುಂದಿನ ದಿನದಾಗ ನಾನು ಅನ್ಕೊಂಡಿದ್ದು ಒಂದು ಮೆಟ್ಟಿಲು ಏರ್ಲಕ್ಕ ಒಂದು ವ್ಯವಸ್ಥೆ ಜಲ್ ಜೀವನ್ ಮಿಷನ್ ಎಂಬ ಯೋಜನೆ ಬಂತು. ಆ ಒಂದು ಯೋಜನೆ ನಾನು ಜನರಿಗೆ ಮಾತು ಕೊಟ್ಟಿದ್ದಕ್ಕ ನಾನು ಅದು ಏರ್ಸ್ಲಕ್ಕ ಇದೊಂದು ಮೆಟ್ಟಿಲು ಆಗ್ತದೆ ಅಂತೇಳಿ ಅದು ತಗೊಂಡು ನಾನು ಊರಲ್ಲಿ
ಹಿಂದಕ್ಕೆ ಒಂದು 6-7 ಬಾವಿಗಳು ಹೊಡಿತಿದ್ರು. ಎಲ್ಲಿ ಹೊಡಿತಿದ್ರು ಅಲ್ಲಿ ವೇಸ್ಟ್ ಆಗ್ತಿದ್ರು. ಇಲ್ಲಿ ನೀರಿದ್ದರೆ ಹೊಡಿತಿದ್ದಿಲ್ಲ. ಯಾರು ಗೊತ್ತೆಲ್ಲರಿಗೇನು ಬಾವಿ ಹಾಕೋದು, ದುಡ್ಡು ತಗೊಂಬೋದು. ಈಗಿನ ಪರಿಸ್ಥಿತಿ ನಾವು ನೋಡ್ತಾ ಇದ್ದೇವೆ. ಸತ್ಯ ಹೇಳಕ್ಕೆ ಏನು ಇದಿಲ್ಲ. ಯಾಕಂದ್ರೆ ಈಗ ಕಲ್ಯಾಣ ಕರ್ನಾಟಕ ನ್ಯೂಸ್ ಇದ್ರೊಳಗೆ ನಿಂತೆ ಹೇಳ್ತೀವಿ. ಎಲ್ಲ ಮಾಧ್ಯಮ ಮಿತ್ರರು ಹುಲಿಗಳು ನೀವು. ನಿಮ್ಮ ಎದುರು ನಾವು ಒಳ್ಳೇದು ಇದು ಹೇಳಕ್ಕೆ ಇದಿಲ್ಲ. ಎಲ್ಲರೂ ಭ್ರಷ್ಟಾಚಾರದಾಗ ಮುಳುಗೋಗ್ಬಿಟ್ಟಿದ್ದಾರೆ.